निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यम् द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಪಂಚಮಸ್ಕಂದದ 18ನೇ ಅಧ್ಯಾಯದಲ್ಲಿ ಇವತ್ತು 5ನೇ ಶ್ಲೋಕ. ವಿಶ್ವೋದ್ಭವಸ್ಥಾನ ನಿರೋಧ ಕರ್ಮತೆ ಹ್ಯಕರ್ತುರಂಗೀಕೃತಮಪ್ಯಪಾವೃತಂ ಯುಕ್ತಂ ನ ಚಿತ್ರಂ ತ್ವಯಿ ಕಾರ್ಯಕಾರಣೆ ಸರ್ವಾತ್ಮನಿವ್ಯತಿರಿಕ್ತೆ ಚ ವಸ್ತುನಿ. ಇದು ಭದ್ರಶ್ರವಸ್ ಮೊದಲಾದವರು ಹಯವದನ ರೂಪಿಯಾದ ಭಗವಂತನನ್ನ ಮಾಡುವ ಸ್ತೋತ್ರ ಮುಂದುವರಿತಾ ಇದೆ. ಅಹೋ ವಿಚಿತ್ರಂ ಭಗವದ್ವಿಚೇಷ್ಟಿತಂ ಅಂತ ಹಿಂದೆ ಪ್ರಾರಂಭ ಮಾಡಿದರು. ಆ ಭಗವಂತನ ಲೀಲೆಗಳಲ್ಲಿ ಅವನ ಲಕ್ಷಣದಲ್ಲಿ ಪ್ರಧಾನವಾದದ್ದು ಜಗಜ್ಜನ್ಮಾದಿ ಕರ್ತೃತ್ವ. ಅವನು ಅಕರ್ತ, ಆದರೂ ಜಗಜ್ಜನ್ಮಾದಿ ಕರ್ತೃತ್ವ ಇದೆ. ಇದು ಹೇಗೆ? ಈ ಎರಡೂ ಕೂಡ ಪರಸ್ಪರ ವಿರುದ್ಧವಾದದ್ದು. ಅಕರ್ತೃತ್ವ ಮತ್ತು ಕರ್ತೃತ್ವ. ಭಗವಂತ ಜಗಜ್ಜನ್ಮಾದಿ ಕರ್ತ, ಆದರೆ ಅವನು ಅಕರ್ತ. ಅಕರ್ತಾನೂ ಹೌದು, ಜಗಜ್ಜನ್ಮಾದಿ ಕರ್ತಾನೂ ಹೌದು ಅಂತನ್ನೋದು ಹೇಗೆ ಸಾಧ್ಯ? ಪರಸ್ಪರ ವಿರುದ್ಧವಾಗಿದೆ ಇದು. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇದು ಕೂಡ ಪರಸ್ಪರ ವಿರುದ್ಧವಾದದ್ದು. ಒಂದೋ ಸೃಷ್ಟಿ ಮಾಡಬೇಕು, ಇಲ್ಲ ಲಯ ಮಾಡಬೇಕು. ಸೃಷ್ಟಿನೂ ಮಾಡ್ತಾನೆ, ಲಯನೂ ಮಾಡ್ತಾನೆ. ಲಯನೂ ಮಾಡ್ತಾನೆ, ರಕ್ಷಣೆನೂ ಮಾಡ್ತಾನೆ. ಈ ಸೃಷ್ಟಿ, ಸ್ಥಿತಿ, ಲಯ ಇದು ಮೂರೂ ಕೂಡ ಪರಸ್ಪರ ವಿರುದ್ಧವಾಗಿದೆ. ಈ ಮೂರು ಒಬ್ಬನಲ್ಲೇ ಇರೋದು ಹೇಗೆ ಸಾಧ್ಯ? ಪರಸ್ಪರ ವಿರುದ್ಧವಾದಂತಹ ಈ ಮೂರು ಬೇರೆ ಬೇರೆಯವರಲ್ಲಿದ್ದರೆ ವಿಷಯ ಬೇರೆ. ಎಲ್ಲವೂ ಒಬ್ಬನಲ್ಲೇ ಇದೆ, ಮೂರೂ ಧರ್ಮಗಳು. ಇದು ಹೇಗೆ ಸಾಧ್ಯ ಅಂತ ಹೀಗೆ ನಾನಾ ಪ್ರಶ್ನೆಗಳು ಬರ್ತಾವೆ. ಈ ಯಾವ ಆಕ್ಷೇಪಗಳು ಕೂಡ ಸರಿಯಲ್ಲ. ಇದು ಬೇರೆ ಲೌಕಿಕ ಜೀವನದಲ್ಲಿ ನಾವು ಯಾರನ್ನಾದರೂ ನೋಡಿದಾಗ ಈ ರೀತಿ ವಿರೋಧ ಕಾಣಿಸ್ಬೋದು. ಇದು ಹೇಗೆ ಸಾಧ್ಯ ಅಂತನ್ನೋ ಪ್ರಶ್ನೆ ಬರಬಹುದು. ಆದರೆ ಭಗವಂತನಲ್ಲಾಗುವಾಗ ಇದು ಗುಣವೇ. ಯಾಕೆ ಅಂದರೆ ಅವನು ಸರ್ವಶಕ್ತ. ಸರ್ವಶಕ್ತನಾದ ಭಗವಂತ ಎಲ್ಲವನ್ನೂ ಮಾಡಬಲ್ಲ. ಎಲ್ಲವನ್ನೂ ಮಾಡುವ ಶಕ್ತಿ ಅನಾಯಾಸವಾಗಿಯೇ ನಿನಗಿದೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದು ನಿನ್ನಲ್ಲಿ ನ ಚಿತ್ರಂ ಅಂತ. ನಿನ್ನ ವಿಷಯದಲ್ಲಾಗುವಾಗ ಇದು ಆಶ್ಚರ್ಯ ಏನಲ್ಲ.
ಬೇರೆಯವರಲ್ಲಾಗುವಾಗ ಇದು ಆಶ್ಚರ್ಯನೇ. ಒಬ್ಬನಲ್ಲೇ ಪರಸ್ಪರ ವಿರುದ್ಧವಾದ ಧರ್ಮಗಳು ಹೇಗೆ ಬರ್ಲಿಕ್ಕೆ ಸಾಧ್ಯ? ಸೃಷ್ಟಿಯನ್ನು ಮಾಡೋದು ಅವನೇ, ಸಂಹಾರ ಮಾಡೋದು ಅವನೇ, ನಿಯಮನ ಮಾಡೋದು ಅವನೇ. ಅದು ಬೇರೆಯವರಲ್ಲಾದ್ರೆ ವಿರುದ್ಧ, ನಿನ್ನಲ್ಲಿ ಅದು ವಿರುದ್ಧ ಅಲ್ಲ. ಯಾಕೆ ಅಂದ್ರೆ ನೀನು ಸರ್ವಶಕ್ತ, ಎಲ್ಲವನ್ನೂ ಕೂಡ ಅನಾಯಾಸವಾಗಿ ಮಾಡುವಂತಹ ಶಕ್ತಿ ನಿನ್ನಲ್ಲಿದೆ. ವೇದಗಳು ನಿನ್ನನ್ನ ಹಾಗೆ ಹೇಳ್ತಾ ಇದೆ. ನೀನು ಜಗಜ್ಜನ್ಮಾದಿ ಕರ್ತ ಅಂತನೂ ಹೇಳ್ತದೆ, ಅಕರ್ತ ಅಂತನೂ ಹೇಳ್ತದೆ. ಆದ್ರಿಂದ ಜ್ಞಾನಿಗಳು ನಿನ್ನನ್ನ ಜಗಜ್ಜನ್ಮಾದಿ ಕರ್ತ ಅಂತಾನೆ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾರೆ. ನಿನ್ನಲ್ಲಿ ಈ ವಿರುದ್ಧವಾದ ಕಾರ್ಯಕರ್ತೃತ್ವ ಇದು ಅಸಂಭಾವಿತ ಅಲ್ಲ. ನೀನು ಇಡೀ ಜಗತ್ತಿನ ಎಲ್ಲ ವಸ್ತುಗಳಿಗಿಂತ ಅತ್ಯಂತ ವಿಲಕ್ಷಣ. ನೀನು ಸರ್ವಾತ್ಮನಿ ವ್ಯತಿರಿಕ್ತೇ ಚ. ನೀನು ಸಕಲ ಜಗತ್ತಿನ ಒಳಗೂ ಇದ್ದೀದಿ, ನಿಯಂತ್ರಣ ಮಾಡ್ತಾ. ಈ ಜಗತ್ತಿನ ಪ್ರಕೃತಿ ಒಳಗೆ ಏನೇನು ಕಾರ್ಯಗಳು ಅಂತಿದ್ದಾವೋ, ಕಾರಣಗಳು ಅಂತಿದ್ದಾವೋ, ಎಲ್ಲದರ ಒಳಗೂ ಕೂಡ ನೀನೇ ನಿಂತು ಅವುಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಿ. ಆದರೂ ಇಡೀ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಿ. ಹಾಗಾಗಿ ನಿನ್ನಲ್ಲಿ ಈ ಎಲ್ಲ ವಿರುದ್ಧ ಧರ್ಮಗಳು ಕೂಡ ಕೂಡ್ತಾವೆ. ಅದಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಅದು ಅಸಂಭಾವಿತ ಅಲ್ಲ. ಬೇರೆಯವರ ದೃಷ್ಟಿಯಲ್ಲಿ ಇದು ಅಸಂಭಾವಿತ, ಅದು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ವಿರುದ್ಧ ಧರ್ಮಗಳು ಒಬ್ಬರಲ್ಲೇ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿನ್ನಲ್ಲಾಗುವಾಗ ಇದೇನು ದೊಡ್ಡ ಆಶ್ಚರ್ಯ ಅಲ್ಲ. ಸರ್ವಶಕ್ತನಾದ್ರಿಂದ ಅನಾಯಾಸವಾಗಿಯೇ ಎಲ್ಲವನ್ನೂ ಮಾಡೋ ಸಾಮರ್ಥ್ಯ ನಿನಗೆ ಇದೆ. ಆದ್ರಿಂದ ನೀನು ಅಕರ್ತನೂ ಹೌದು, ಜಗಜ್ಜನ್ಮಾದಿ ಕರ್ತಾನೂ ಹೌದು. ಜಗತ್ತಿನ ಸೃಷ್ಟಿಯನ್ನು ನೀನೇ ಮಾಡ್ತಿದ್ದಿ, ಸ್ಥಿತಿಯನ್ನು ನೀನೇ ಮಾಡ್ತಿದ್ದಿ, ಲಯವನ್ನು ನೀನೇ ಮಾಡ್ತಿದ್ದಿ. ಈ ಪರಸ್ಪರ ವಿರುದ್ಧವಾದಂತಹ ಮೂರು ಒಬ್ಬನಲ್ಲೇ ನಿನ್ನಲ್ಲಿ ಬರಲಿಕ್ಕೆ ಏನು ಅಸಂಭಾವಿತ ಅಲ್ಲ, ಅದು ಯುಕ್ತವೇ ಆಗಿದೆ ಅಂತ ಹೀಗೆ ಹಯಗ್ರೀವ ನನ್ನ ಭದ್ರಾಶ್ವಖಂಡದಲ್ಲಿ ಭದ್ರಶ್ರವ ಮೊದಲಾದವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಈ ಪ್ರಶ್ನೆಗೆ ಸರ್ವಕರ್ತ ಪರಮಾತ್ಮ ಅಕರ್ತ ಆಗೋದು ಹೇಗೆ ಅಂತನ್ನೋ ಪ್ರಶ್ನೆಗೆ ಶ್ರೀಧರಿಯ ವ್ಯಾಖ್ಯಾನ ಮತ್ತು ವಿಶ್ವನಾಥ ವ್ಯಾಖ್ಯಾನಗಳಲ್ಲಿ ಅವರು ಏನು ಸಮಾಧಾನ ಹೇಳಿದ್ದಾರೆ ಅಂದರೆ, ಮಾಯೆಯ ಸರ್ವಾತ್ಮನಿ ಕಾರ್ಯಸ್ಯ ಕಾರಣೇ ಸೃಷ್ಟರಿ ಕರ್ಮಯುಕ್ತಂ ವಸ್ತುತಃ ಸರ್ವವ್ಯತಿರಿಕ್ತೆ ನಿರುಪಾಧೋ ಅನಾವೃತತ್ವಂ ಅಕರ್ತೃತ್ವಂ ಚ ಯುಕ್ತಂ ಅಂತ. ಅಂದರೆ ಗುಣಗಳೇ ಕರ್ತೃಗಳಾದ್ದರಿಂದ ಪರಮಾತ್ಮ ಅಕರ್ತ. ಹಾಗಾಗಿ ಅವನನ್ನ ಕರ್ತ ಅಂತ ಕರೆಯೋದು ಕೇವಲ ಔಪಚಾರಿಕ. ಔಪಚಾರಿಕವಾಗಿ ಅವನನ್ನ ಕರ್ತ ಅಂತ ಹೇಳೋದು. ಅಕರ್ತು ಇತಿ ಗುಣಾನಾಮೇವ ಕರ್ತೃತ್ವಾತ್ ವಿಶ್ವನಾಥ ವ್ಯಾಖ್ಯಾನ. ತ್ವಯಿ ಉಪಚಾರಾದಿತಿ ಭಾವ ಅಂತ. ಔಪಚಾರಿಕವಾಗಿ ಕರ್ತೃತ್ವ ಹೇಳೋದಷ್ಟೇ, ನಿಜವಾಗ್ಲೂ ಭಗವಂತ ಕರ್ತ ಅಲ್ಲ, ನಿಜವಾಗ್ಲೂ ಕರ್ತ ಗುಣಗಳು ಅಂತ ಹೇಳ್ತಾರೆ. ಆದರೆ ಜಡ ಅದು ಗುಣ. ಜಡವಾದ ಗುಣಗಳ ಮೂಲಕ ಚೇತನಾದ ಪರಮಾತ್ಮನಿಗೆ ಸೃಷ್ಟ್ಯಾದಿಗಳನ್ನು ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಭಗವಂತನನ್ನ ಜಗಜ್ಜನ್ಮಾದಿ ಕರ್ತ, ಜಗತ್ತಿನ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಆದರೆ ಸೃಷ್ಟಿ ಮಾಡೋದು ಗುಣಗಳು, ಭಗವಂತ ಅಲ್ಲ. ಭಗವಂತನಿಗೆ ಸುಮ್ಮನೆ ಔಪಚಾರಿಕವಾಗಿ ಇರೋದಷ್ಟೇ ಕರ್ತೃತ್ವ ಅಂತ ಅನ್ನೋದಾದರೆ, ಜಡವಾದ ಗುಣಗಳ ಮೂಲಕ ಚೇತನನಾದ ಪರಮಾತ್ಮನಿಗೆ ಸೃಷ್ಟ್ಯಾದಿಗಳನ್ನ ಮಾಡೋದ್ರಿಂದ ಗುಣಗಳು ಉಪಾದಾನ, ಪರಮಾತ್ಮ ಕರ್ತ ಅಂತ ಹಂಗೆ ಹೇಳಬೇಕು. ಗುಣಗಳಿಂದ ಅವನು ಮಾಡ್ತಾನೆ ಅಂತ. ಹಾಗಾಗಿ ಗುಣಗಳನ್ನ ಉಪಯೋಗಿಸ್ಕೊಳ್ತಾನೆ ಉಪಾದಾನವಾಗಿ, ಪರಮಾತ್ಮ ಕರ್ತ ಅಂತ ಹಂಗೆ ಹೇಳಬೇಕು. ಕರ್ತನೇ ಅಲ್ಲ ಅವನು, ಗುಣಗಳೇ ಕರ್ತೃಗಳು.
ಔಪಚಾರಿಕವಾಗಿ ಕರ್ತೃತ್ವ ಹೇಳೋದು ಅನ್ನೋದು ಸರಿಯಾಗೋದಿಲ್ಲ. ಇನ್ನು ವೀರರಾಗ ವ್ಯಾಖ್ಯಾನದಲ್ಲಿ ಅತಿ ವಿಚಿತ್ರ ಜಗತ್ಸೃಷ್ಟ್ಯಾದಿ ಕರ್ತೃತ್ವೇಪಿ ತತ್ತತ್ಕರ್ಮಾಯುಕ್ತ ದೇವಾದಿ ವೈಚಿತ್ರ್ಯಾತ ಕರ್ತುಹು ಅಂತ. ಪರಮಾತ್ಮ ಅವನು ಸಾಧಾರಣ ಕಾರಣ, ಜೀವರು ಅವರಿಗೆ ನಾನಾ ರೀತಿಯಾದ ಶರೀರಗಳು ಬರ್ಲಿಕ್ಕೆ ಅವರ ಕರ್ಮ ಕಾರಣ. ಅವರು ಮಾಡಿದ ಕರ್ಮದಿಂದ ದೇವ ಶರೀರ, ದಾನವ ಶರೀರ, ಮನುಷ್ಯ ಶರೀರ ಹೀಗೆ ಬರ್ತದೆ. ಹಾಗಾಗಿ ಅವರಿಗೆ ನಾನಾ ವಿಧವಾದ ಶರೀರಗಳು ಬರಲಿಕ್ಕೆ ಅವರ ಕರ್ಮವೇ ಕಾರಣ. ಪರಮಾತ್ಮ ಸಾಧಾರಣ ಕಾರಣ. ಆದ್ರಿಂದ ಪರಮಾತ್ಮನನ್ನ ಕರ್ತ ಅಲ್ಲ ಅಂತ ಹೇಳಿದ್ದಾರೆ. ಅಂತ ಹೇಳ್ತಾರೆ. ಆದರೆ ಇಲ್ಲೂ ಕೂಡ ಅದೇ ಉತ್ತರ, ಭಗವಂತನನ್ನೇ ಕರ್ತ ಅಂತ ಹೇಳಬೇಕು. ಕರ್ಮ ಜಡ, ಜಡವಾದ ಕರ್ಮಕ್ಕೆ ಕರ್ತೃತ್ವ ಇಲ್ಲ. ಅದನ್ನ ಉಪಯೋಗಿಸಿಕೊಂಡು ಅದಕ್ಕೆ ಅನುಸಾರವಾಗಿ ಭಗವಂತನೇ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಜೀವರಿಗೆ ನಾನಾ ವಿಧವಾದ ಶರೀರಗಳನ್ನು ನಿರ್ಮಾಣ ಮಾಡಿ ಕೊಡ್ತಾನೆ. ಹಾಗಾಗಿ ನಿರ್ಮಾಣ ಮಾಡಿ ಕೊಡೋನು ಭಗವಂತನೇ, ಆದ್ರಿಂದ ಅವನೇ ಕರ್ತ ಅಂತ ಹೇಳಬೇಕು. ಜಡಕ್ಕಾಗ್ಲಿ ಗುಣಗಳಿಗಾಗ್ಲಿ ಕರ್ಮಕ್ಕಾಗ್ಲಿ ಕರ್ತೃತ್ವ ಅಂತನ್ನೋದು ಇಲ್ಲ. ಮತ್ತೊಂದು ಹೇಳ್ತಾರೆ, ಭಗವಂತ ಪ್ರಕೃತಿ ಪುರುಷದ್ವಾರ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ಆದ್ರಿಂದ ಅವನ ಅಕರ್ತ ಅಂತ ಇನ್ನೊಂದು ವ್ಯಾಖ್ಯಾನದಲ್ಲಿದೆ. ಭಗವತ್ ಪ್ರಸಾದಾಚಾರ್ಯರು ಅಂತ. ಪ್ರಕೃತಿ ಮತ್ತು ಪುರುಷಗಳ ದ್ವಾರ ಜಗತ್ತನ್ನು ನಿರ್ಮಾಣ ಮಾಡ್ತಾನಾದ್ರಿಂದ ಇವನು ಅಕರ್ತ ಅಂತ, ಅವರಿಗೆ ಪ್ರೇರಕನಾದ್ದರಿಂದ ಕರ್ತ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆದರೆ ಪರಮಾತ್ಮ ಅವನು ಕೇವಲ ಪ್ರೇರಕ ಮಾತ್ರ ಅಲ್ಲ, ಅವನೂ ಒಳಗೆ ನಿಂತು ಬಿಂಬರೂಪನಾಗಿ ಎಲ್ಲಾ ಕಾರ್ಯಗಳನ್ನು ಮಾಡ್ತಾನೆ. ಹೀಗಿರುವಾಗ ಅವನ ಅಕರ್ತ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅದರಿಂದ ಅದು ಸರಿಯಲ್ಲ. ಇನ್ನು ಗಿರಿಧರಿಯ ವ್ಯಾಖ್ಯಾನದಲ್ಲಿ ಪರಮಾತ್ಮ ಅಸಂಗ, ಆದ್ರಿಂದ ಅವನಲ್ಲಿ ಕರ್ತೃತ್ವ ಇದ್ರೂ ಕೂಡ ಇಲ್ಲ ಅಂತ ಅರ್ಥ. ಅಸಂಗನಾದ್ರಿಂದ ಅಕರ್ತ. ಅಚಿಂತ್ಯ ಶಕ್ತಿಯಿಂದ ಅವನು ಕರ್ತನೂ ಹೌದು ಉಪಾದಾನನೂ ಹೌದು ಅಂತ ಹೇಳ್ತಾರೆ. ಅಸಂಗ ಅಂತನ್ನೋ ಶಬ್ದಕ್ಕೆ ಪುಣ್ಯ ಪಾಪಗಳ ಲೇಪ ಇಲ್ಲ ಅಂತ ಅರ್ಥ, ದೋಷರಹಿತ ಅಂತ ಅರ್ಥ ಹೊರತು ಕರ್ತ ಅಲ್ಲ ಅಂತ ಅರ್ಥ ಅಲ್ಲ. ಅಸಂಗೋಕ್ಷಯಂ ಪುರುಷಃ ಅಂತ ಅಲ್ಲಿ ಹೇಳುವಾಗ ಅಸಂಗ ಅನ್ನಂದ್ರೆ ಪುಣ್ಯ ಪಾಪಗಳ ಲೇಪ ಇಲ್ಲ ಅಂತ ಹಾಗರ್ಥ ಮಾಡಿದ್ದಾರೆ ಹೊರತು ಕರ್ತೃತ್ವನೇ ಇಲ್ಲ ಅಂತ ಅರ್ಥ ಮಾಡಿಲ್ಲ. ಇವರು ಅದನ್ನ ಅಸಂಗ ಅನ್ನೋ ಕಾರಣವನ್ನು ಇಟ್ಟುಕೊಂಡು ಕರ್ತೃತ್ವ ಇಲ್ಲ, ಅವನ ಅಕರ್ತ ಅಂತ ಹಂಗೆ ತಗೊಂಡಿದ್ದಾರೆ. ಹಾಗಾಗಿ ಅಕರ್ತೃತ್ವ ಅಂತನ್ನೋದು ಭಗವಂತನಲ್ಲಿ ಯಾವ ಪ್ರಮಾಣದಿಂದಲೂ ಸಿದ್ಧ ಆಗೋದಿಲ್ಲ. ಹೀಗಿರುವಾಗ ಕರ್ತೃತ್ವ ಮತ್ತು ಅಕರ್ತೃತ್ವ ಈ ಎರಡು ವಿರುದ್ಧ ಧರ್ಮಗಳನ್ನು ಕೂಡಿಸೋದು ಹೇಗೆ? ಅದಕ್ಕೆ ಇಲ್ಲಿ ಮಧ್ವಾಚಾರ್ಯರು ತಂತ್ರಸಾರದ ಒಂದು ವಾಕ್ಯವನ್ನು ಉದಾಹರಣೆ ಮಾಡ್ತಾರೆ. ಅನಾಯಾಸವಾಗಿ ಎಲ್ಲವನ್ನೂ ಕೂಡ ಭಗವಂತ ಮಾಡ್ತಾ ಇದ್ದಾನೆ. ಅವನಿಗೆ ಇದನ್ನು ಮಾಡೋದ್ರಲ್ಲಿ ಏನೂ ಆಯಾಸ ಇಲ್ಲ. ಈಗ ನಮಗೇನಾದ್ರೂ ಒಂದು ಕೆಲಸ ಮಾಡಬೇಕು ಅಂದ್ರೆ ಅದರಿಂದ ಒಂದು ಆಯಾಸ ಆಗ್ತದೆ. ಆದರೆ ಅನಾಯಾಸವಾಗಿ ಎಲ್ಲವನ್ನೂ ಮಾಡೋದ್ರಿಂದ ಪರಮಾತ್ಮನನ್ನ ಅಕರ್ತ ಅಂತ ಕರೀತದೆ ಶಾಸ್ತ್ರ. ಇದು ತಂತ್ರಸಾರದಲ್ಲೇ ಅಪ್ರಯಾಸೇನ ಕರ್ತೃತ್ವಂ ಅಕರ್ತೃತ್ವಮಿಹೋಚ್ಯತೆ ಮಹಾಶಕ್ತಿತ್ವತಸ್ತಚ್ಚ ಯುಜ್ಯತೆ ಪರಮಸ್ಯತು ಇತಿ ತಂತ್ರಸಾರೇ ಅಂತ. ಭಗವಂತ ಅನಾಯಾಸದಿಂದ ಎಲ್ಲವನ್ನೂ ಮಾಡ್ತಾನೆ ಅನ್ನೋದೇ ಅಕರ್ತೃತ್ವ. ಮಾಡ್ತಾನೆ
ಅಂತನ್ನೋದೇ ಗೊತ್ತಾಗೋದಿಲ್ಲ. ಆ ರೀತಿ ಅಷ್ಟು ಅನಾಯಾಸವಾಗಿ ಎಲ್ಲವನ್ನೂ ಮಾಡ್ತಾನಾದ್ರಿಂದ ಅವನ ಅಕರ್ತ ಅಂತ ವೇದಗಳಲ್ಲಿ ಹೇಳ್ತಾರೆ. ಅಕರ್ತ ಅಕರ್ತ ಅನ್ನೋದರ ಅಭಿಪ್ರಾಯ ಅನಾಯಾಸವಾಗಿ ಮಾಡ್ತಾನೆ, ಕಷ್ಟಪಟ್ಟು ಮಾಡೋದಿಲ್ಲ ಅಂತ ಅರ್ಥ. ಒಬ್ಬನೇ ಭಗವಂತ ಅನಾಯಾಸವಾಗಿ ಎಲ್ಲವನ್ನೂ ಮಾಡೋದು ಮೇಲ್ನೋಟಕ್ಕೆ ಲೌಕಿಕವಾಗಿ ಅಸಂಭಾವಿತ ಅಂತ ಕಂಡ್ರೂ ಕೂಡ ಅವನು ಮಹಾಶಕ್ತಿ ಉಳ್ಳವನು. ಮಹಾಶಕ್ತಿತ್ವತಃ ತಸ್ಯ, ಅವನಿಗೆ ಮಹಾಶಕ್ತಿ ಇರೋದ್ರಿಂದ ಮತ್ತು ಅವನು ಲೋಕವಿಲಕ್ಷಣ ಆದ್ರಿಂದ ಕೂಡುತ್ತದೆ. ನೀವು ಲೌಕಿಕವಾಗಿ ವಿಚಾರ ಮಾಡಿದರೆ ಕೂಡೋದಿಲ್ಲ. ಯಾರಲ್ಲೂ ಕೂಡ ಪರಸ್ಪರ ವಿರುದ್ಧವಾದಂತಹ ಸೃಷ್ಟಿಕರ್ತೃತ್ವ ಸಂಹಾರಕರ್ತೃತ್ವ ಎರಡೆಲ್ಲ ಒಟ್ಟೊಟ್ಟಿಗೆ ಒಬ್ಬೊಬ್ಬನಲ್ಲೇ ಲೋಕದಲ್ಲಿ ಕಾಣಿಲ್ಲ. ಆದರೆ ಅವನು ಲೋಕವಿಲಕ್ಷಣ ಆದ್ರಿಂದ ಅವನಲ್ಲಿ ಕೂಡ್ತದೆ ಅಂತ ಹೀಗೆ ತಂತ್ರಸಾರ ಅನ್ನೋ ಗ್ರಂಥ ಹೇಳಿದೆ. ಸಂಕಲ್ಪ ಮಾತ್ರದಿಂದಲೇ ಎಲ್ಲವನ್ನೂ ಕೂಡ ಮಾಡೋ ಶಕ್ತಿ ಅವನಿಗಿದೆ. ಅದನ್ನು ಕೂಡ ಅವನು ತನ್ನ ಸುಖಕ್ಕೋಸ್ಕರ ಮಾಡೋದಿಲ್ಲ. ಅವನಿಗೆ ಯಾರೂ ಕರ್ತ ಇಲ್ಲ, ಆ ಕಾರಣದಿಂದ ಅಕರ್ತ ಅಂತ ಹೀಗೆ ಶುಕದೇವಿ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದನ್ನು ಬೇಕಾದ್ರೆ ಒಪ್ಪಿಕೊಳ್ಬಹುದು. ಇದಕ್ಕೆ ಅದು ಸಹಕಾರಿ ಆಗಿದೆ. ಶುಕದೇವ ವ್ಯಾಖ್ಯಾನದಲ್ಲಿ ಹೇಳಿದ್ದು ಸಂಕಲ್ಪ ಮಾತ್ರದಿಂದಲೇ ಎಲ್ಲವನ್ನೂ ಮಾಡ್ತಾನೆ, ಅವನು ತನ್ನ ಸುಖಕ್ಕೋಸ್ಕರ ಮಾಡೋದಿಲ್ಲ, ಮತ್ತು ಅವನಿಗೆ ಇನ್ನೊಬ್ಬ ಕರ್ತ ಇಲ್ಲ, ಆದ್ರಿಂದಲೂ ಅಕರ್ತ ಅಂತ ಕರೀತಾರೆ ಅಂತ ಅದು ಚೆನ್ನಾಗಿದೆ. ಆಚಾರ್ಯರು ಪ್ರಮಾಣ ಕೊಟ್ಟು ತಂತ್ರಸಾರದ ವಾಕ್ಯವನ್ನ ತೋರಿಸಿ ಹೇಳಿದ್ದಾರಿಲ್ಲಿ. ಅನಾಯಾಸವಾಗಿ ಎಲ್ಲವನ್ನೂ ಕೂಡ ಮಾಡ್ತಾನೆ, ಆದ್ರಿಂದ ಅಕರ್ತ ಅಂತ ವೇದಗಳು ಹೇಳ್ತಾವೆ ಭಗವಂತನನ್ನ ಅಂತ. ಈ ಅಭಿಪ್ರಾಯದಿಂದ ಅಕರ್ತುರಂಗಿ ಕೃತಮಪ್ಯಪಾವೃತಂ ಅಂತ ಭಾಗವತ ಭಗವಂತನನ್ನ ಅಕರ್ತ ಅಂತ ಕರೆದಿದೆ. ಹಾಗಾಗಿ ಇದನ್ನೇ ಇಟ್ಟುಕೊಂಡು ಭದ್ರಶ್ರವಸ್ ಮೊದಲಾದವರು ಸ್ತೋತ್ರ ಮಾಡ್ತಾ ಇದ್ದಾರೆ. ನೀನು ಅಕರ್ತ, ಜಗಜ್ಜನ್ಮಾದಿ ಕರ್ತ ಎರಡೂ ಹೌದು, ಮತ್ತು ಸೃಷ್ಟಿ ಸ್ಥಿತಿ ಲಯ ಮೊದಲಾದ ಪರಸ್ಪರ ವಿರುದ್ಧವಾದ ಕಾರ್ಯಗಳನ್ನೆಲ್ಲವನ್ನು ಕೂಡ ನೀನು ಒಬ್ಬನೇ ಮಾಡ್ತಾ ಇದ್ದಿ. ಇದೆಲ್ಲವೂ ಕೂಡ ನಿನ್ನಲ್ಲಿ ಕೂಡುತ್ತದೆ. ಯಾಕೆ ಅಂದ್ರೆ ನೀನು ಸರ್ವಶಕ್ತನಾದ್ದರಿಂದ. ಇದು ಅನಾಯಾಸವಾಗಿ ಜಗತ್ತನ್ನ ನೀನು ಸೃಷ್ಟಿ ಮಾಡ್ತಿದ್ದಿ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳನ್ನು ಅನಾಯಾಸವಾಗಿ ಮಾಡ್ತಾ ಇದ್ದಿ. ಆದ್ರಿಂದ ನಿನ್ನನ್ನು ವೇದಗಳು ಕರ್ತ ಅಂತ ಹೇಳ್ತಾ ಇದೆ. ಹಾಗಾಗಿ ಎಲ್ಲ ಜ್ಞಾನಿಗಳು ನಿನ್ನನ್ನ ಜಗಜ್ಜನ್ಮಾದಿ ಕರ್ತ ಅಂತ ಹೇಳ್ತಾ ಇದ್ದಾರೆ. ನಾನಾ ರೀತಿಯಾದ ವಿಚಿತ್ರವಾದ ಅನೇಕ ಕಾರ್ಯಗಳನ್ನು ನೀನು ಮಾಡ್ತಾ ಇದ್ದಿ. ಈ ಪ್ರಕೃತಿ ಮತ್ತು ಗುಣ ಮೊದಲಾದವುಗಳಿಗಿಂತ ಎಲ್ಲ ಕಾರ್ಯಕಾರಣ ವಸ್ತುಗಳಿಗಿಂತ ಅತ್ಯಂತ ವಿಲಕ್ಷಣ. ಅವುಗಳನ್ನೆಲ್ಲ ನಿಯಂತ್ರಣ ಮಾಡ್ತಾ ಇದ್ದಿ, ಅದರೊಳಗಡೆ ಇದ್ದು ಪ್ರೇರಣೆ ಮಾಡ್ತಾ ಇದ್ದಿ. ಆದ್ರಿಂದ ವಿರುದ್ಧವಾದ ಈ ಎಲ್ಲ ಕಾರ್ಯಗಳು ಕೂಡ ನಿನ್ನಲ್ಲಿ ಅಸಂಭಾವಿತ ಅಲ್ಲ ಅಂತ ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ವಿಶ್ವೋದ್ಭವಸ್ಥಾನ ನಿರೋಧ ಕರ್ಮತೆ ಹಿಯ ಕರ್ತುರಂಗೀಕೃತಮಪ್ಯಪಾವೃತಂ ಯುಕ್ತಂ ನ ಚಿತ್ರಂ ತ್ವಯಿ ಕಾರ್ಯಕಾರಣೆ ಸರ್ವಾತ್ಮನಿವ್ಯತಿರಿಕ್ತೇ ಚ ವಸ್ತುನಿ. ಆಚಾರ್ಯ ಒಂದೇ ಇಲ್ಲಿ ಒಂದು ಪ್ರಶ್ನೆ ಆಚಾರ್ಯ. ಕೇಳಿ. ಇಲ್ಲಿ ಪದರತ್ನಾವಲ್ಲಿ ಒಂದು ಮೃದ್ ಅಬ್ಬರಿವಿತು ಹಾಗೆ ಒಂದು ಶ್ರುತಿ ವಾಕ್ಯವನ್ನು ತಗೊಂಡು ಅದ್ರ ಬಗ್ಗೆ ಹೇಳ್ತಾರೆ. ಅದು ಇಲ್ಲಿ ಈ ಪ್ರಸಂಗದಲ್ಲಿ ಹೇಗದು ಏನದು ಅದು ಅರ್ಥ ಆಗಿಲ್ಲ. ಅದು ಅಕರ್ತುಹು ತವ ಜಗತ್ಸರ್ಜನಾದಿ ಕರ್ಮ ಅಂಗೀಕೃತಮೇವ ನೈತದ್ ಗುಪ್ತಂ ಅಪಾವೃತಂ ವೇದಾದಿಷು ಪ್ರಕಾಶಿತಂ ಮೃದಬ್ರವೀತಿತ್ಯಾದಿ ವೇದಸಿದ್ಧಂ ಮೃದಾದಿವಕ್ತೃತ್ವಂ ಯುಕ್ತಿವಿರುದ್ಧತ್ವಾತ್ ಯಥಾ ನಾಂಗೀಕ್ರಿಯತೆ ತಥಾ ಅತ್ರಾಪಿ ಇತಿ ತತ್ರ ಆಹ. ಯುಕ್ತಂ ನ ಚಿತ್ರಂ ಹರೇಃ ಕರ್ತೃತ್ವಮಾತ್ರಂ ನ ನಿಷಿದ್ಯತೆ ಕಿಂತು ಅನಾಯಾಸೇನ ಅಪ್ರಯಾಸೇನ ಕರ್ತೃತ್ವಂ ಅಕರ್ತೃತ್ವಂ ಇಹ ಉಚ್ಯತೆ ಮಹಾಶಕ್ತಿತ್ವತಃ ತಚ್ಚ ಯುಜ್ಯತೆ ಪರಮಸ್ಯತು ಇತಿ ಮೃದಾದೀನಾಂ ವಕ್ತೃತ್ವಸ್ಯ ಪ್ರತ್ಯಕ್ಷತೋ ದರ್ಶನಾತ್
ವ್ಯಾಪ್ತಿಗ್ರಾಹಕ ಪ್ರಮಾಣಾಭಾವಾದ್ ಅನುಪಪತ್ಯ ತನ್ನಾಂಗೀಕ್ರಿಯತೆ ಅತ್ರ ತೋ ಜ್ಞಾನಿ ಪ್ರತ್ಯಕ್ಷ ಸಿದ್ಧತ್ವಾತ್ ವೈದಿಕತ್ವಾಚ್ಚ ಯುಕ್ತಂ. ಇಲ್ಲಿ ಯುಕ್ತಂ ಅಂತ ಇದೆ ಭಾಗವತದಲ್ಲಿ, ಇದು ಕೂಡ್ತದೆ ಅಂತ. ತ್ವಯಿ ನ ಚಿತ್ರಂ, ಇದು ಯುಕ್ತಂ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು. ಈಗ ಮೃದಬ್ರವೀತ್ ಅಂತ ವೇದದಲ್ಲಿದೆ. ವೇದದಲ್ಲಿ ಹೇಳಿದ ಕೂಡಲೇ ಎಲ್ಲಾನು ಒಪ್ಪಬೇಕು ಅಂತೇನಿಲ್ಲ. ವೇದದಲ್ಲಿ ಮೃದಬ್ರವೀತ್, ಆಪೋ ಬ್ರುವನ್ ಅಂತ ವಾಕ್ಯಗಳಿದ್ದಾವೆ. ನೀರು ಮಾತಾಡಿದ್ವು, ಮೃದಬ್ರವೀತ್ ಮಣ್ಣು ಮಾತಾಡಿತು ಅಂತ ಇದು ಕರ್ತ. ಆದರೆ ಇದು ಪ್ರತ್ಯಕ್ಷ ವಿರುದ್ಧ. ಮಣ್ಣು ಮಾತಾಡೋದು, ನೀರು ಮಾತಾಡೋದು ಇದೆಲ್ಲ ಯುಕ್ತಿ ವಿರುದ್ಧ. ಯುಕ್ತಿ ವಿರುದ್ಧ, ಪ್ರತ್ಯಕ್ಷ ವಿರುದ್ಧ. ಹಾಗಾಗಿ ವೇದದಲ್ಲಿ ಹೇಳಿದ್ರೂ ಕೂಡ ಆ ಅರ್ಥವನ್ನು ಅದಕ್ಕೆ ಸ್ವೀಕಾರ ಮಾಡೋದಿಲ್ಲ. ಹಾಗೆ ಇಲ್ಲೂ ಕೂಡ ವೇದದಲ್ಲಿ ಅಕರ್ತ ಅಂತ ಭಗವಂತನನ್ನು ಹೇಳಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಬಾರದು. ಯಾಕೆ? ಜಗತ್ಸರ್ಜನಾದಿ ಕರ್ಮ ಅಂಗೀಕಾರ ಮಾಡಿದ್ದೇವೆ. ಜಗತ್ತಿನ ಸೃಷ್ಟಿಯಾದಿ ಕರ್ತೃತ್ವವನ್ನ ಭಗವಂತನಿಗೆ ಅಂಗೀಕಾರ ಮಾಡಿದ್ದೇವೆ. ಆದ್ರಿಂದ ಅಕರ್ತ ಅಂತ ಎಲ್ಲಿಯಾದರೂ ಹೇಳಿದ್ರೆ ಅದಕ್ಕೆ ನಾವು ಬೇರೆ ಅರ್ಥ ಮಾಡಬೇಕು. ಅದು ಅಂಗೀಕಾರ ಮಾಡಬೇಕಾಗಿಲ್ಲ. ಮೃದಬ್ರವೀತ್ ಅನ್ನೋದನ್ನ ಹೇಗೆ ಒಪ್ಪೋದಿಲ್ವೋ, ಮಣ್ಣು ಮಾತಾಡಿತು ಅನ್ನೋದನ್ನು ಒಪ್ಪೋದಿಲ್ಲ ನಾವು. ವೇದದಲ್ಲಿ ಹೇಳಿದ್ರೂ ಕೂಡ ಅದನ್ನು ಒಪ್ಪೋದಿಲ್ಲ. ಅದೇ ತರ ಅಕರ್ತ ಅಂತ ವೇದದಲ್ಲಿ ಹೇಳಿದ್ರೂ ಕೂಡ ಒಪ್ಪಬಾರದು. ಯಾಕೆ? ಜಗಜ್ಜನ್ಮಾದಿ ಕರ್ತೃತ್ವವನ್ನು ಭಗವಂತನಲ್ಲಿ ಒಪ್ಪಿರೋದ್ರಿಂದ ಅಂತ ಈ ರೀತಿ ಹೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ ಯುಕ್ತಂ, ಒಪ್ಪಬಹುದು. ಅಕರ್ತ ಅನ್ನೋದನ್ನು ಕೂಡ ಒಪ್ಪಬೇಕು. ಇವನಲ್ಲಿ ಕೂಡುತ್ತದೆ. ಜಗಜ್ಜನ್ಮಾದಿ ಕರ್ತೃತ್ವ ಇದ್ರೂ ಕೂಡ ಅಕರ್ತೃತ್ವ ಅಂತನ್ನೋದು ಕೂಡುತ್ತದೆ. ಹೇಗೆ ಅಂದ್ರೆ ಭಗವಂತ ಅನಾಯಾಸೇನ ಅಪ್ರಯತ್ನೇನ ಜಗಜ್ಜನ್ಮಾದಿಕರ್ತ ಆಗಿದ್ದಾನೆ. ಆದ್ರಿಂದ ಅಕರ್ತ ಅಂತ ಕರಿತಾ ಇದ್ದಾರೆ. ಅದು ಮಹಾಶಕ್ತಿ ಅವನಲ್ಲಿರೋದ್ರಿಂದ ಯುಜ್ಯತೆ ಕೂಡ್ತದೆ. ಅಲ್ಲಿ ಆದ್ರೆ ಅದು ಪ್ರತ್ಯಕ್ಷ ವಿರುದ್ಧ. ಪ್ರತ್ಯಕ್ಷವಾಗಿ ಮಣ್ಣು ಮೊದಲಾದವುಗಳು ಮಾತಾಡೋದಿಲ್ಲ ಅಂತನ್ನೋದು ಮತ್ತು ವ್ಯಾಪ್ತಿಗ್ರಾಹಕವಾದ ಪ್ರಮಾಣದಿಂದ ಅದು ಬಾಧಿತವಾಗಿದೆ. ಆದ್ರಿಂದ ಅದನ್ನು ಅಂಗೀಕಾರ ಮಾಡೋದಿಲ್ಲ. ಮಣ್ಣು ಮಾತಾಡೋದು ಪ್ರತ್ಯಕ್ಷವಾಗಿ ನಮಗೆ ಬಾಧ ಕಂಡಿದೆ ಲೋಕದಲ್ಲಿ. ಆದ್ರಿಂದ ಅದನ್ನು ಅಂಗೀಕಾರ ಮಾಡೋದಿಲ್ಲ. ಇಲ್ಲಿ ಜ್ಞಾನಿಗಳ ಪ್ರತ್ಯಕ್ಷದಿಂದ ಸಿದ್ಧ ಆಗಿದೆ ಇದು. ಮತ್ತು ವೈದಿಕತ್ವಾಚ್ಚ, ಜ್ಞಾನಿಗಳ ಪ್ರತ್ಯಕ್ಷವೇ ಇದೆ. ಭಗವಂತ ಕರ್ತಾನೂ ಹೌದು, ಅನಾಯಾಸವಾಗಿ ಕರ್ತ ಆಗಿದ್ದಾನೆ. ಆದ್ರಿಂದ ಅಕರ್ತ ಅಂತ ಹೇಳಿ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ ಅನ್ನೋದು ಪ್ರತ್ಯಕ್ಷ ಸಿದ್ಧ ಮತ್ತು ವೈದಿಕ. ಆ ಅಭಿಪ್ರಾಯದಿಂದ ಯುಕ್ತಂ ಅಂತ. ಬಟ್ ಆ ಮಾತ್ರ ಇಟ್ಟಂಡ್ರೆ ಆಚಾರ, ಈ ಮಣ್ಣು ಮಾತಾಡಿತ್ತು, ನೀರು ಮಾತಾಡಿತ್ತು ಅಂದ್ರೆ ನಾವೇನ್ ಹೇಳ್ತಾರೆ, ಮಣ್ಣಲ್ಲಿರೋ ತತ್ವಾಭಿಮಾನ ಮಾತಾಡಿದ್ದಾರೆ ಅಂತ ತಕೊಂಡ್ಬೇಕು ಅದು ವೇದದಲ್ಲಿ ಬರ್ತಾರೆ. ಅದನ್ನು ಬಂದು ಬ್ರಹ್ಮದೇವರು ವಾಯುದೇವರು ನೋಡುವಂದಿಲ್ಲವಾ? ಅದು ಪ್ರತ್ಯಕ್ಷದ ಅಲ್ಲಲ್ಲ, ಮೇಲ್ನೋಟದ ಅರ್ಥವನ್ನು ಪರಿತ್ಯಾಗ ಮಾಡ್ತೇವೆ ಅಂತ. ಮೃದಬ್ರವೀತ್ ಅಂದ್ರೆ ಎಷ್ಟು ಅರ್ಥ? ಮಣ್ಣು ಮಾತಾಡಿತು ಅಂತ ಇಷ್ಟೇ ಅರ್ಥ. ಆ ಅರ್ಥ ಅನ್ನೋದು ಯುಕ್ತಿ ವಿರುದ್ಧ ಅಂತ ಹೇಳಿ ಅದನ್ನ ಬಿಡ್ತೇವಲ್ಲ. ಹಾಗೆ ಅಕರ್ತ ಅಂತ ಅನ್ನೋದಕ್ಕೂ ಕೂಡ ಭಗವಂತ ಅಕರ್ತ ಅಲ್ಲ. ಅಕರ್ತ ಅಂದ್ರೆ ಕರ್ತ ಅಲ್ಲ ಅಂತ ಅರ್ಥ. ಆ ಅರ್ಥವನ್ನ ಭಗವಂತನಿಗೆ ಅಕರ್ತೃತ್ವನ ಒಪ್ಪಬಾರದು. ಮಣ್ಣಿಗೆ ಏನದು ಅಬ್ರವೀತ್ ಅಂತ ಹೇಳಿ ಮಣ್ಣಿಗೆ ವಕ್ತೃತ್ವ ಅಂತ ಅನ್ನೋದನ್ನು ಹೇಗೆ ಒಪ್ಪೋದಿಲ್ವೋ ಹಾಗೆ ಭಗವಂತನಿಗೂ ಕೂಡ ಅಕರ್ತೃತ್ವವನ್ನು ಒಪ್ಪೋದು ಬೇಡ. ಮಣ್ಣಿಗೆ ನಾವು ಕರ್ತೃತ್ವವನ್ನು ಒಪ್ಪೋದಿಲ್ಲ, ಇದು ವಕ್ತೃತ್ವವನ್ನು ಒಪ್ಪೋದಿಲ್ಲ. ಮಣ್ಣಿನ ಅಭಿಮಾನಿ ದೇವತೆಗಳು ಅಂತ ಅರ್ಥ ಮಾಡ್ಬಿಡ್ತೇವೆ ಅದಕ್ಕೆ. ಮೃತ್ ಶಬ್ದಕ್ಕೆ ಮಣ್ಣು ಅಂತ ಅರ್ಥ ಅಲ್ಲ, ಮಣ್ಣಿನ ಅಭಿಮಾನಿ ದೇವತೆಗಳು ಅಂತ ಅರ್ಥ ಮಾಡಿ ಆ ಅರ್ಥವನ್ನು ಪೂರ್ಣವಾಗಿ ಬಿಟ್ಟೇ ಬಿಡ್ತೇವಲ್ಲ. ಮಣ್ಣು ಮಾತಾಡಿತು ಅನ್ನೋದನ್ನು ಪೂರ್ಣವಾಗಿ ಬಿಟ್ಟೇ ಬಿಡ್ತೇವೆ. ಹಾಗಿಲ್ಲೂ ಕೂಡ ಅಕರ್ತ ಭಗವಂತ ಅಂತ ಹೇಳಿದ್ದನ್ನು ಪೂರ್ಣವಾಗಿ ಬಿಟ್ಟು ಬಿಡ್ರಿ ಅಂದ್ರೆ ಇಲ್ಲ, ಬಿಡೋದಿಲ್ಲ. ಭಗವಂತನು ಅಕರ್ತಾನೂ ಹೌದು, ಅವನಿಗೆ ಅಕರ್ತ ಅನ್ನೋ ಶಬ್ದವಾಚ್ಯತ್ವನೂ ಇದೆ. ವೇದದಲ್ಲಿ ಹೇಳಿರೋದು ಸುಳ್ಳಲ್ಲ. ಅಕರ್ತಾನೂ ಹೌದು, ಕರ್ತಾನೂ ಹೌದು. ಅಕರ್ತ ಯಾಕೆ ಅಂದ್ರೆ ಅದರ ಅಭಿಪ್ರಾಯ ಹೀಗೆ, ಅನಾಯಾಸೇನ ಸರ್ವಕರ್ತೃತ್ವ ಇದೆ, ಮಹಾಶಕ್ತಿ ಇದೆ ಅವನಿಗೆ ಅನ್ನೋ ಕಾರಣದಿಂದ ಅಕರ್ತಾನೂ ಹೌದು. ಓಕೆ. ಸೊ ಎರಡು ಸಿನಾರಿಯಲ್ಲಿ ಬಿಡೋದಿಲ್ಲ, ಅಲ್ಲಿ ಒಂದು ಬಿಟ್ಟು ಬಿಡ್ತೇವೆ ನಾವು. ಅಲ್ಲಿ ಬಿಡ್ತೇವೆ, ಇಲ್ಲಿ ಬಿಡೋದಿಲ್ಲ. ಕರ್ತಾವು ತಗೊಬೇಕು, ಅಕರ್ತಾವು ತಗೊಬೇಕು, ಎರಡು ತಗೋಬೇಕು. ತಗೋಬೇಕು ಅಂತಾನೆ ಹೇಳ್ತಿರೋದು.
ಕರ್ತೃತ್ವ ಮಾತ್ರ ನ ನಿಷಿದ್ಯತೆ ಅಂದ್ರೆ ಈ ಕರ್ತೃತ್ವ ಇಲ್ವೇ ಇಲ್ಲ ಅಂತ ನಿಷೇಧ ಮಾಡ್ತಾ ಇಲ್ಲ. ಅಕರ್ತ ಅನ್ನೋ ಶಬ್ದಕ್ಕೆ ನ ಕರ್ತೃತ್ವ ಮಾತ್ರ ನಿಷಿದ್ಯತೆ, ಕಿಂತು ಅನಾಯಾಸೇನ ಕರ್ತೃತ್ವ ಇರೋದ್ರಿಂದ ಅಕರ್ತ ಅಂತ ಕರೆಯೋದು. ಅಕರ್ತ ಅನ್ನೋ ಶಬ್ದಕ್ಕೆ ಕರ್ತೃತ್ವನೇ ಇಲ್ಲ, ಚೂರು ಕೂಡ ಕರ್ತೃತ್ವನೇ ಇಲ್ಲ ಅಂತ ಹಂಗರ್ಥ ಅಲ್ಲ. ಅದಕ್ಕೆ ಆ ಶಬ್ದಕ್ಕೆ ಕಾಣುವ ಅರ್ಥ ಹಾಗಲ್ಲ. ಅರ್ಥ ಆಯ್ತಾ? ಅದು ಅರ್ಥ ಆಯ್ತಾ? ಇನ್ನೊಂದು ಇದು ಸ್ಪಷ್ಟ ಆಯ್ತು, ನೀವು ಹೇಳಿದ ಮೇಲೆ ಸ್ಪಷ್ಟ ಆಯ್ತು. ಅದ ನಂತರ ಇನ್ನೂ ಒಂದೇ ಒಂದು ಲೈನ್ ಅಷ್ಟೇ ನನಗೆ ಇದು ಅಷ್ಟೇ ನನ್ನ ಕ್ವಶನ್ಸ್. ಅದು ನೆಕ್ಸ್ಟ್ ಹೇಳ್ತಾರೆ, ತಥಾಪಿ ನಿರ್ವಿಕಾರಸ್ಯ ಹರೇರ್ ಮಾಯಾಕೃತತ್ವ ಮಂತರೇನ ತಾತ್ವಿಕ ಕರ್ತೃತ್ವ ಅಂಗೀಕಾರನಂ ಚಿತ್ರಮತಿ ತತ್ರಾಗ. ಈ ತಾತ್ವಿಕ ಕರ್ತೃತ್ವ ಅಂದ್ರೆ ಏನರ್ಥ ಆಚಾರ್ಯ? ಅದನ್ನೇ ಹಿಂದೆ ಬೇರೆ ವ್ಯಾಖ್ಯಾನ ಪೂರ್ವ ಪಕ್ಷ ನಿರ್ವಿಕಾರನಾದ ಭಗವಂತನಲ್ಲಿ ಮಾಯಾಕರ್ತೃತ್ವ ಇದೆ. ಕರ್ತೃತ್ವ ಅನ್ನೋದು ಮಾಯಾ ಕರ್ತೃತ್ವವನ್ನು ಬಿಟ್ಟು ಬೇರೆ ಕರ್ತೃತ್ವ ಇಲ್ಲ. ಆದ್ರಿಂದ ಅವನ ಅಕರ್ತ ಅಂತ ಹೇಳಿದ್ದಾರೆ ಅಂತ ಹೀಗೆ ಇಟ್ಕೊಳ್ಬೋದಲ್ವಾ? ಓಕೆ ಅದೇನೇ ಹೇಳಿದ್ರು ನಾವು ಅರ್ಥ ಆಯ್ತು. ಅಂತಂದ್ರೆ ಹಂಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಓಕೆ. ಭಗವಂತನಲ್ಲಾಗುವಾಗ ನಚಿತ್ರಂ, ಇದು ಆಶ್ಚರ್ಯ ಏನಲ್ಲ. ಬೇರೆ ಜಗತ್ತಿನಲ್ಲಾಗುವಾಗ ಇದು ವಿಚಿತ್ರ, ಒಬ್ಬನಲ್ಲೇನೆ ಇದು ಕೂಡೋದಿಲ್ಲ. ಆದ್ರೆ ಭಗವಂತನಿಗಾಗುವಾಗ ಇದು ಏನು ಆಶ್ಚರ್ಯ ಏನಲ್ಲ. ಜ್ಞಾನ ದೌರ್ಬಲ್ಯಾತ್ ಅಸ್ಮಾಕಮೇವ ಚಿತ್ರಂ. ನಮಗೆ ಜ್ಞಾನ ದೌರ್ಬಲ್ಯ ಇರೋದ್ರಿಂದ ನಮಗೆ ಇದು ಚಿತ್ರ. ತ್ವಯಿನ ಚಿತ್ರಂ, ನಿನಗಿದು ಚಿತ್ರ ಅಲ್ಲ. ಕುತೋನ ಚಿತ್ರಂ, ಯಾಕೆ ಅವನಿಗೆ ಆಶ್ಚರ್ಯ ಅಲ್ಲ ಇದು ಅಂದ್ರೆ ಕಾರ್ಯಕಾರಣೇಪಿ ಆಶ್ಚರ್ಯ ಲಕ್ಷಣ ಕಾರ್ಯಸ್ಯಾಪಿ ಕಾರಣತ್ವಾತ್. ವಿಚಿತ್ರ ಶಕ್ತಿ ಪುರುಷ ಪುರಾಣೋ ನ ಚಾನ್ಯೇಷಾಂ ಶಕ್ತಯಸ್ತಾದೃಶಾ ಸ್ಯುಃ. ಇದು ಇವರು ಕೊನೆಗೆ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ನೋಡಿ. ವಿಷ್ಣು ಪುರಾಣದ ವಾಕ್ಯ, ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು ಕಾರ್ಯೇಷು ಚೈಕಂ ಸಹಿ ಕರ್ಮ ಕರ್ತೃಃ ರೂಪೈರಶೇಷೈರವತೀಹ ಸರ್ವಂ. ಇದು ಬ್ರಹ್ಮಪಾರ ಸ್ತೋತ್ರ ಅಲ್ವಾ, ನಾವು ಡೈಲಿ ಹೇಳ್ತೇವೆ ಅದು? ಹೌದು, ಅದು ವಿಷ್ಣು ಪುರಾಣದಲ್ಲಿ ಬರುವಂತದ್ದು. ಆ ವಾಕ್ಯವನ್ನ ಕೊಡ್ತಾರೆ. ಅವನು ಕಾರಣನೂ ಹೌದು, ಕಾರ್ಯನೂ ಹೌದು, ಎಲ್ಲದರೊಳಗೂ ನಿಂತು ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಅಂತ. ಕಾರ್ಯ ಮತ್ತು ಕಾರಣ ಎರಡರೊಳಗೂ ಕೂಡ ಅಂತರ್ಯಾಮಿಯಾಗಿ ಇದ್ದಾನೆ, ಎಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಏಕೋ ವಶಿ ಸರ್ವಭೂತಾಂತರಾತ್ಮ ಸರ್ವಾನ್ ದೇವಾನ್ ಏಕಯೇವಾನುವಿಷ್ಟಃ. ಒಬ್ಬನೇ ಎಲ್ಲದರೊಳಗೂ ಪ್ರವೇಶ ಮಾಡಿದ್ದಾನೆ. ಸರ್ವಭೂತಾಂತರಾತ್ಮ ಅಂತ ವೇದ, ಅಂತರ್ಯಾಮಿ ಮೂರ್ತಿಗಳು. ಆದರೆ ಅವೆಲ್ಲದಕ್ಕಿಂತ ವ್ಯತಿರಿಕ್ತ ಸರ್ವಾತ್ಮನಿ ಮತ್ತು ವ್ಯತಿರಿಕ್ತೆ. ಸರ್ವಾತ್ಮನಿ ಅಂದ್ರೆ ಎಲ್ಲದರೊಳಗೆ ಅಂತರ್ಯಾಮಿ, ವ್ಯತಿರಿಕ್ತೆ ಎಲ್ಲದಕ್ಕಿಂತ ವಿಲಕ್ಷಣ. ಆಚಾರ ಇಲ್ಲಿ ಬಂದು ನಾವು ಮತ್ತ ವ್ಯಾಖ್ಯಾನಗಳು 3 ಪಾಯಿಂಟ್ ಹೇಳಿದ್ವಿ. ಒಂದು ಬಂದು ಕರ್ಮ ಬಂದು ಮೇನ್ ಕಾರಣ, ದೇವರು ಬಂದು ಸಾಮಾನ್ಯ ಕಾರಣ ಒಬ್ರು ಹೇಳ್ತಾರೆ, ರೈಟ್? ಇನ್ನೊಂದು ಬಂದು ಕಡಲು ಬಂದು ದೇವರು ಬಂದು ಪ್ರೇರಣೆ ಮುಟ್ಟದ ಮಾಡ್ತಾನೆ ಎಂಬ ಒಂದು ಮಾತು ಹೇಳ್ತಾರೆ. ಇನ್ನೊಂದೊಂದು ಉಪಚಾರ ಕಾರಣ, ಉಪಚಾರ ಕರ್ತೃತ್ವ. ಉಪಚಾರ ಕರ್ತೃತ್ವ ಅಂದ್ರೆ ಏನರ್ಥ ಅಲ್ಲಿ? ಸುಮ್ಮನೆ ಔಪಚಾರಿಕವಾಗಿ ಹೇಳೋದು. ಆಕ್ಚುಲಿ ಕರ್ತೃತ್ವ ಭಗವಂತನಲ್ಲಿ ಇಲ್ಲ, ಆದ್ರೂ ಔಪಚಾರಿಕವಾಗಿ ಕರ್ತೃತ್ವವನ್ನು ಹೇಳೋದು ಅಷ್ಟೇ. ಔಪಚಾರಿಕವಾಗಿ ಮಾತಾಡ್ತೇವಲ್ಲ ನಾವು, ಇರೋದಿಲ್ಲ ಅಲ್ಲಿ, ಸುಮ್ಮನೆ ಔಪಚಾರಿಕವಾಗಿ ಹೇಳೋದು. ಯಾರಾದ್ರೂ ಮನೆಗ್ ಬಂದ್ರೆ ಬನ್ರಿ ಊಟ ಮಾಡ್ರಿ ಅಂತ ಹೇಳ್ತಾರೆ ಕೆಲವರು. ಸರಿ, ಏನಾರ ತಗೋತೀರಾ, ಊಟ ಗಿಟ ಮಾಡ್ತೀರಾ ಅಂತ ಸುಮ್ಮನೆ ಔಪಚಾರಿಕವಾಗಿ ಕೇಳೋದು. ಅದು ಊಟ ಮಾಡಬಾರ್ದು ಅಂತಾನೆ ಇರ್ತದ ಅವ್ರಿಗೆ ಮನೆಯಲ್ಲಿ. ಅವ್ರು ಇವಾಗ ಹೋಗ್ತಾರೆ ಇನ್ನೊಂದು 5 ನಿಮಿಷದಲ್ಲಿ ಅಂತ ಗೊತ್ತಿರುತ್ತೆ, ಆದ್ರೂ ಬನ್ನಿ ಊಟ ಮಾಡ್ರಿ ಅಂತಾರೆ ಹೊರಟು ನಿಂತಾಗ. ಆ ಮಾತಿಗೆ ಅರ್ಥ ಏನು? ಔಪಚಾರಿಕವಾಗಿ ಕೇಳೋದಷ್ಟೇ, ಬನ್ನಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ. ಅಲ್ಲಿ ಆಕ್ಚುಲಿ ಇರೋದಿಲ್ಲ. ಹಾಗೆ ಭಗವಂತನಲ್ಲಿ ಕರ್ತೃತ್ವ ಆಕ್ಚುಲಿ ಇಲ್ಲ, ಔಪಚಾರಿಕವಾಗಿ ಕರ್ತ ಅಂತ ಹೇಳೋದು. ಸೊ ಈ 3 ಪಾಯಿಂಟ್ ನ ಬಂದು ಇದು ಹೇಳಕ ಅದಕ್ಕೆ ತಕ್ಕ ವಾರ್ತೆನ ಬಂದು ಆ ಮಧ್ವಾಚಾರ್ಯ ವೇದವನ್ನು ತೊಗೊಬರ್ಲಂಗ
ಈ ಪಾಯಿಂಟ್ ನ ಎದಕ್ಕೆ ತಗೊಂಡ್ಬರ್ತಾರೆ? ಈಗ ಜಡಕ ಬಂದು ಕರ್ತೃತ್ವ ಇದೆ ಒಪ್ಪಿದ್ರೆ, ನಾವು ಯುಕ್ತಿ ಮಲಯಾಳಿಗೆ ನೋಡಿದ್ದೆವು ಜಡಕ ಕರ್ತೃತ್ವ ಇಲ್ಲ, ಅದಕ್ಕೆ ನಾವು ಬಂದು ಈ ಮೊಸರು ಇದೆಲ್ಲ ಎಕ್ಸಾಂಪಲ್ ಕೊಡ್ತಾ ಇರಲಿಲ್ಲ ನಾವು. ಅದು ಆಟೋಮೆಟಿಕ್ ಆಗೋದಿಲ್ಲ, ಒಂದು ಜೀವನೋಡ ಒಂದು ಸಹಾಯ ಬೇಕು, ನಾವು ಅಲ್ಲೆಲ್ಲ ಪ್ರೂವ್ ಮಾಡ್ತಾ ಇದು ಅವರಿಗೆಲ್ಲ ಹೇಗೆ ಗೊತ್ತಾಗ್ಲಿಲ್ಲ ಅಂತನಾ? ಇಲ್ಲ ಆ ತರ ಬಂದು ಈ ಅವ್ರು ಏನ್ ಹೇಳಿದ್ದಾರೆ, ಪೂರ್ವ ಪಕ್ಷ ಏನ್ ಹೇಳಿದಾರೆಯೋ ಅದಕ್ಕೆ ತಕ್ಕಂಗೆ ಬಂದು ಅದಕ್ಕೆ ಬಂದು ಸಮರ್ಥನೆ ಮಾಡಕ್ಕೆ ವಾಕ್ಯ ತಗೊಂಬರ್ಲ. ಈ ವಾಕ್ಯನ ಅದಕ್ಕೆ ಆಚಾರ್ಯ ತಗೊಂಬರ್ತಾರ, ರೈಟ್? ಅಲ್ಲಿ ಏನ್ ಹೇಳ್ತಾರ, ನಾವು ಕರ್ತೃತ್ವವೇ ಇಲ್ಲ ಅಂತಾರೆ. ನಮಗೆ ಇಲ್ಲಿ ವೇದದಲ್ಲಿ ಅಕರ್ತ ಅಂತ ಇದೆ, ಭಾಗವತ ಭಗವಂತನನ್ನ ಅಕರ್ತುಹು ಅಂತ ಹೇಳಿದೆ. ವಿಶ್ವೋದ್ಭವಸ್ಥ ನಿರೋಧ ಕರ್ಮತೆ ಹಿ ಅಕರ್ತುಹು ಅಂಗೀಕೃತಂ ಅಂತಿದೆ ಭಾಗವತ. ಅಕರ್ತವಾದ ನಿನಗೂ ನೀನು ಅಕರ್ತ, ಆದರೂ ನಿನ್ನಲ್ಲಿ ಜಗತ್ತಿನ ಸೃಷ್ಟಿಯಾದಿ ಕರ್ತೃತ್ವ ಇದೆ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ಹಾಗಾದ್ರೆ ಭಗವಂತ ಕರ್ತಾನೂ ಹೌದು ಅಕರ್ತಾನೂ ಹೌದು, ಇದು ವೇದವೇ ಹೇಳಿದೆ. ಇದನ್ನ ಸಮರ್ಥನೆ ಮಾಡ್ಬೇಕು ಆಚಾರ ಅಷ್ಟೇ. ಬೇರೆ ವ್ಯಾಖ್ಯಾನಕಾರಿ ಏನ್ ಹೇಳಿದ್ದಾರೋ ಬಿಟ್ಟಿದ್ದಾರೋ ಅಲ್ಲಿ ಆ ಪ್ರಶ್ನೆ ಇವಾಗ ಬರೋದಿಲ್ಲ ನಮಗೆ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೊರಟಿಲ್ಲ ಆಚಾರ. ಭಾಗವತದಲ್ಲಿ ಬಂದ ಅಕರ್ತೃತ್ವ ಮತ್ತು ಕರ್ತೃತ್ವ ಎರಡನ್ನು ಹೇಗೆ ಕೂಡಿಸೋದು ಅನ್ನೋದು ಮಾತ್ರ ನಮಗೆ ಇವಾಗ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವಾಗಿ ತಂತ್ರಸಾರ ವಾಕ್ಯದ ಉದಾಹರಣೆ ಕೊಟ್ಟು, ಭಗವಂತ ಕರ್ತಾನೂ ಹೌದು ಅಕರ್ತಾನೂ ಹೌದು. ಯಾಕೆ? ಅನಾಯಾಸವಾಗಿ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅನ್ನೋ ಕಾರಣದಿಂದ ಅವನನ್ನು ಅಕರ್ತ ಅಂತ ಶಾಸ್ತ್ರ ಕರೆದಿದೆ ಅನ್ನೋ ವಾಕ್ಯವನ್ನು ಉದಾಹರಿಸ್ಬಿಟ್ರೆ ಅಕರ್ತ ಶಬ್ದದ ಅರ್ಥ ಗೊತ್ತಾಯ್ತು. ಜಗಜ್ಜನ್ಮಾದಿ ಕರ್ತೃತ್ವ ಒಪ್ಪಿದ್ದೇವೆ, ಆದ್ರಿಂದ ಎರಡು ಕೂಡುತ್ತದೆ. ಇಷ್ಟೇ ಉತ್ತರ ಕೊಟ್ಟರು, ಮುಗಿದೋಯ್ತು. ಇನ್ನು ಆಮೇಲೆ ಬಂದಂತಹ ವ್ಯಾಖ್ಯಾನಕಾರೆಲ್ಲ ಏನ್ ಮಾಡಿದ್ದಾರೆ, ಅವರು ಏನೇನೋ ಅರ್ಥಗಳನ್ನ ಹೇಳಿ ಅಕರ್ತೃತ್ವ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಓಕೆ, ಸೊ ಅವರು ಬಂದು ಅಲ್ಲಿದ ಬಂದು ಬೀಳುತ್ತಾರೆ, ಅವ್ರಿಗೆ ಬಂದು ಕೂಡ್ಸಾಕ ತಿಳಿಯಿಲ್ಲ, ಆಚಾರ್ಯ ತೋರಿಸ್ತಾರೆ. ಓಕೆ, ಆಚಾರ್ಯ ಇಷ್ಟು ಸುಲಭವಾಗಿ ಅದನ್ನ ತೋರಿಸಿ ಕೂಡಿಸಿದ್ರು ಕೂಡ ಅವ್ರೇನ್ ಮಾಡಿದ್ದಾರೆ, ಬೇರೆ ರೀತಿ ಪ್ರಯತ್ನ ಮಾಡಿದ್ದಾರೆ ಕೂಡಿಸ್ಲಿಕ್ಕೆ. ಓಕೆ ಓಕೆ, ಅರ್ಥ ಆಯ್ತು. ಅವ್ರಿಗೆ ಈಗ ಆಕ್ಚುಲಿ ಆಚಾರ್ಯ ವ್ಯಾಖ್ಯಾನ ಮೊದಲು ಬಂದದ್ದಲ್ವಾ, ಫಸ್ಟ್ ಆಚಾರ್ಯ ವ್ಯಾಖ್ಯಾನ, ಆಮೇಲೆ ಇವರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಆರಾಮವಾಗಿ ಮಧ್ವಾಚಾರ್ಯದ ತಾತ್ಪರ್ಯ ನೋಡಿ ಅವ್ರ ಅರ್ಥ ಹೇಳಬಹುದಲ್ಲ. ಇದಕ್ಕೆ ವಿರುದ್ಧವಾಗಿನೇ ಮಾಡಬೇಕು ಅನ್ನೋ ಹಠ ಯಾಕೆ ಅವ್ರಿಗೆ? ಅವ್ರಿಗೆ ಅದ್ವೈತಿ ಪರವ ಹೇಳಬೇಕು ಅಂದ್ರೆ ಹಠ ಮಾಡಿದ್ರೆ ಅದು ಸ್ವಭಾವ ಅನ್ನೋದು ಬಿಡೋದಿಲ್ಲ. ಅದು ಬೇಕಂತಲೇ ಅವ್ರಿಗೆ ವಿರುದ್ಧವಾಗಿ ಏನಾರು ಹೇಳಬೇಕು ಅಂತಾನೆ ಉದ್ದೇಶ ಇಟ್ಟುಕೊಂಡು ಆಚಾರ್ಯ ಎಲ್ಲೆಲ್ಲಿ ತಾತ್ಪರ್ಯ ಬರೆದಿದ್ದಾರೋ ಅಲ್ಲೆಲ್ಲಾ ಕಡೆಗೂ ಕೂಡ ಬೇಕಂತಲೇ ಅದಕ್ಕೆ ವಿರುದ್ಧವಾಗಿ ಏನಾರು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೌದಾಚಾರ್ಯ, ಆಕ್ಚುಲಿ ಇದು ಅದೇ ಪದಾರ್ಥ ಅದೇ ಶುರುವಾಗ್ಲೇ ಅದೇ ಹೇಳ್ತಾರೆ, ನತಸ್ಯ ಕಾರ್ಯಂ ಕಾರಣಂ ಚ ವಿದ್ಯತೆ ಇಸುತೆ. ಅದು ಹೇಳಿ ಅದನ್ನ ಅವರು ಇಟ್ಟುಕೊಂಡ್ರೆ ಅದು ಹೇಗ ಅರ್ಥ ಮಾಡಿಕೊಳ್ಳಬೇಕು ಎಲ್ಲ ನೀವೆಲ್ಲ ಹೇಳಿದಲ್ಲ ನೋಡ್ಬೇಕು. ವಿಶ್ವೋದ್ಭವಸ್ಥಾನ ನಿರೋಧ ಕರ್ಮತೆ ಹ್ಯಕರ್ತುರಂಗೀಕೃತಮಪ್ಯಪಾವೃತಂ ಯುಕ್ತಂ ನ ಚಿತ್ರಂ ತ್ವಯಿ ಕಾರ್ಯಕಾರಣೆ ಸರ್ವಾತ್ಮನಿ ವ್ಯತಿರಿಕ್ತೆ ಚ ವಸ್ತುನಿ ವೇದಾನ್ ಯುಗಾಂತೆ ತಮಸಾ ತಿರಸ್ಕೃತಾನ್ ರಸಾತಳಾದ್ಯೋ ನೃತುರಂಗ ವಿಗ್ರಹಃ ಪ್ರತ್ಯಾದದೆ ವೈ ಕವಯೇಭಿಯಾಚತೆ ತಸ್ಮೈ ನಮಸ್ತೆ ಅವಿತಥೇಹಿತಾಯ ಇತಿ. ಅವಿತಥೇಹಿತಾಯತೆ ಅಂತಿದೆ ಅಲ್ವಾ, ಅದೇ ಕರೆಕ್ಟ್ ಅನ್ಸುತ್ತೆ. ತಸ್ಮೈ ನಮಸ್ತೆ ವಿತಥೇಹಿತಾಯಿತಿ. ಇತಿನ ಹಾಕಿದ್ದಾರೆ ಆಚಾರ್ಯ, ಪದಾರ್ಥ ಇತಿ ಕಪಾಟ ಹಿತಾಯ ಇತಿ ಅಂತಾನೆ ಇದೆ ಆಚಾರ್ಯ. ಈ ಅನ್ನೋ ಪಾಠ ಇದೆ ಅಂತ ಹಾಕಿದ್ದಾರೆ. ಅವಿತಥೇ ಹಿತಾಯ ಇತಿ. ತಿಥಾ ಹಿತಾಯೇತಿ ಅಂತ ಆಗತ್ತವಾಗ. ತಸ್ಮೈ ನಮಸ್ತೆ ವಿತಥೇ ಹಿತಾಯೇತಿ ಅಂತ ಆಗತ್ತವಾಗ. ಹಿತಾಯೇತಿ ಹಿತಾಯ ಇತಿ ಅಂತ ಇದ್ರೆ ಹಿತಾಯೇತಿ ಅಂತ ಆಗತ್ತೆ. ಹಿತಾಯ ಇತಿ ಹಿತಾಯೇತಿ ಅಂತ ಆಗ್ಬೇಕು. ಇತಿ ಪಾಠ ಇದೆ ಅಂತ ಎಲ್ಲಿ ಹಾಕಿದ್ದಾರೆ? ಪದರತ್ನಲ್ಲಿ ಕೊನೆಯಲ್ಲಿ ಹಾಕಿದ್ದಾರೆ ಆಚಾರ್ಯ, ಇತಿ ಕಪಾಟ ಹಾಕಿದ್ದಾರೆ. ಅದಲ್ಲ, ಇತಿ ಕಪಾಟ. ಯಾಕೆ ಅದನ್ನ ಸ್ಪ್ಲಿಟ್ ಮಾಡಿದ್ದಾರೆ ಅಂತಂದ್ರೆ ಚಂದೋ ಭಂಗ ಆಗದೆ ಇರ್ಲಿ ಅಂತ ಇರ್ಬೇಕು.
ಅವಿತಥೆ ಹಿತಾಯ ಇತಿ ಅಂತ. ಇತಿ ಯುಗಾಂತೆ ವೇದಾನ್ ತಮಸಾ ತಿರಸ್ಕೃತಾನ್ ವೇದಾನ್ ಯುಗಾಂತೆ ರಸಾತಳಾತ್ ಯೋ ನೃತುಂಗ ವಿಗ್ರಹ ಪ್ರತ್ಯಾದದೆ. ಜಗತ್ತಿನ ಸೃಷ್ಟಿಗಿಂತ ಮೊದಲು ಆದಿಸೃಷ್ಟಿಯಾದಾಗ ಒಬ್ಬ ಮಧು ಅಂತ ಒಬ್ಬ ದೈತ್ಯ, ಅವನು ಮಹಾ ತಾಮಸನಾದ ದೈತ್ಯ, ಆದ್ರಿಂದ ತಮಸ ಅಂತ ಹೇಳಿದ್ದಾರೆ. ತಮಸ ತಿರಸ್ಕೃತಾನ್, ತಮಸ್ಸಿನಿಂದ ತಿರಸ್ಕೃತವಾದ ವೇದಗಳು ಅಂತ. ತಮಸ್ಸಿನಿಂದ ಅಂದ್ರೆ ತಮೋ ಗುಣದಿಂದ ಕೂಡಿರ್ತಕ್ಕಂತಹ ಮಧುನಾಮಕ ದೈತ್ಯ ಏನಿದ್ದಾನೆ ಅವನು ವೇದಗಳನ್ನು ಅಪಹಾರ ಮಾಡಿದ. ತಮಸಾ ತಿರಸ್ಕೃತಾನ್ ಅಂದ್ರೆ ಮಧುನಾಮಕ ದೈತ್ಯ, ತಮೋ ಗುಣಯುಕ್ತನಾದಂತಹ ಮಧುನಾಮಕ ದೈತ್ಯನಿಂದ ಅಪಹೃತವಾಗಿರ್ತಕ್ಕಂತಹ ವೇದಗಳೇನಿದ್ದಾವೆ ಆ ವೇದಗಳನ್ನ ಚತುರ್ಮುಖ ಬ್ರಹ್ಮದೇವರ ಪ್ರಾರ್ಥನೆಯಂತೆ ನೀನು ಅಂದ್ರೆ ಹಯಗ್ರೀವ, ನೀನು ಈ ಹಯಗ್ರೀವ ರೂಪವನ್ನ ತಾಳಿ ಆ ದೈತ್ಯನನ್ನ ಸಂಹಾರ ಮಾಡಿ ವೇದಗಳನ್ನ ಆ ಚತುರ್ಮುಖ ಬ್ರಹ್ಮದೇವರಿಗೆ ರಸಾತಳದಿಂದ ತಗೊಂಡು ಬಂದು ತಂದು ಕೊಟ್ಟಿ ಅಂತ. ಅದಕ್ಕೆ ಮಧುಸೂದನ ಅಲ್ಲ, ಮಧುಸೂದನ ಅಂತ ಹೆಸರು ಅವನಿಗೆ. ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದವನು ಮಧುಸೂದನ, ಅವನೇ ಹಯಗ್ರೀವ. ಹಯಗ್ರೀವನಿಗೆ ಮಧುಸೂದನ ಅಂತ ಹೆಸರು. ಹಯ ರೂಪದಿಂದ ನೀನು ಏನು ಮಾಡಿದಿ? ಚತುರ್ಮುಖ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಕವಯೇ ಅಭಿಯಾಚತೆ, ಚತುರ್ಮುಖ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರು, ಅದಕ್ಕೆ ನೀನೇನು ಮಾಡಿದಿ? ರಸಾತಳದಲ್ಲಿ ಅವನನ್ನ ಸಂಹಾರ ಮಾಡಿ ಆ ರಸಾತಳದಿಂದ ಆ ವೇದಗಳನ್ನೆಲ್ಲ ತಂದು ಚತುರ್ಮುಖ ಬ್ರಹ್ಮದೇವರಿಗೆ ಕೊಟ್ಟಿ. ಅಂತಹ ಸತ್ಯಸಂಕಲ್ಪನಾದಂತಹ ಅವಿತಥೇ ಹಿತಾಯ ಏನಿದೆ? ಅವಿತಥೇ ಹಿತಾಯ ಸತ್ಯಸಂಕಲ್ಪಾಯ ಸತ್ಯಕರ್ಮಣೇ ಚ ಅಂತ ಎರಡರ್ಥ ಬರೆದಿದ್ದಾರೆ. ಸತ್ಯಸಂಕಲ್ಪನಾದ ಸತ್ಯಕರ್ಮನಾದ ನೀನು. ಇದಿ ಪಾಠವನ್ನು ತಗೊಂಡಾರ ಪ್ರಕಾಶ್ ಇದಿನ್ ತಗೊಂಡಾರ. ಇತಿ ಅಂತನೂ ಕೂಡ ಪಾಠ ಇದೆ. ಅವಿತಥೇ ಹಿತಾಯ ಅಂದ್ರೆ ಸತ್ಯಸಂಕಲ್ಪಾಯ ಸತ್ಯಕರ್ಮಣೆ ಇತಿವ ಅನೇನ ಕರ್ತೃತ್ವಂ ಮಾಯಿಕಂ ಇತಿ ಮತಂ ನಿರಸ್ತಂ. ಇದರಿಂದಲೂ ಕೂಡ ಹಿಂದೆ ಹೇಳಿದ ಕರ್ತೃತ್ವ ಅಂತನ್ನೋದು ಮಾಯಿಕ ಅಂತ ಹೇಳ್ತಾರಲ್ಲ ಕೆಲವರು, ಅದು ನಿರಸ್ತ ಆಯ್ತು. ಯಾಕೆ? ಸತ್ಯಸಂಕಲ್ಪ ಮತ್ತು ಸತ್ಯಕರ್ಮ ಭಗವಂತ ಅವಿತಥ ಅವನು, ಅದರಿಂದ ಸತ್ಯಕರ್ಮ, ಅವನ ಕರ್ಮಗಳೆಲ್ಲವೂ ಕೂಡ ಸತ್ಯ ಹೊರತು ಮಾಯಿಕ ಅಲ್ಲ ಅಂತ ತೋರಿಸ್ಕೊಟ್ಟಂಗಾಯ್ತು. ಅವಿತಥೇ ಹಿತಾಯ ಅನ್ನೋ ಶಬ್ದದಿಂದ. ಅವಿತಥೇ ಹಿತಾಯ ಸತ್ಯಸಂಕಲ್ಪನ ಆದ್ರಿಂದ ಸತ್ಯಕರ್ಮ ಆದ್ರಿಂದ ನೀನು ಏನು ಮಾಡಿದಿ? ಅವುಗಳನ್ನೆಲ್ಲ ತಂದು ಕವಯೇ ಅಂದ್ರೆ ಜ್ಞಾನಿಯಾದಂತಹ ಬ್ರಹ್ಮದೇವರಿಗೆ ಕೊಡ್ಲಿಕ್ಕೋಸ್ಕರ ಪ್ರತ್ಯಾದದೆ ಅಲ್ಲಿಂದ ತಗೊಂಡು ಬಂದಿ. ಅವನನ್ನ ಸಂಹಾರ ಮಾಡಿ ಅಂತರ್ಥ, ಅದನ್ನಿಟ್ಟುಕೊಳ್ಬೇಕು. ತಂ ಹತ್ವಾ ಪುನಃ ಗೃಹೀತವಾನ್ ಇತ್ಯರ್ಥ. ಆ ಮಧುನಾಮಕ ದೈತ್ಯನೂ ವೇದಗಳನ್ನ ಅಪಹಾರ ಮಾಡಿದ್ದ, ಅವನನ್ನ ನೀನು ನೃತುರಂಗ ವಿಗ್ರಹ ಅಂತ. ಇದು ಕೂಡ ನರಸಿಂಹದಂತೆ, ನರ ಮತ್ತು ಸಿಂಹ. ಹಾಗೆ ಇಲ್ಲಿ ನರ ಮತ್ತು ತುರಂಗ. ತುರಂಗ ಅಂತಂದ್ರೆ ಕುದುರೆ ಮತ್ತು ನರ, ಕುದುರೆಯ ಮುಖ, ನರನ ಶರೀರ, ಮನುಷ್ಯ ಶರೀರ, ಮುಖ ಕುದುರೆದ್ದು. ಹಾಗಾಗಿ ನಾಚ ತುರಂಗಶ್ಚ ನೃತುರಂಗೌ, ನಾಚ ಮತ್ತು ತುರಂಗಶ್ಚ, ನಾ ಅಂದ್ರೆ ಮನುಷ್ಯ, ತುರಂಗ ಎರಡು ಸೇರಿದ ವಿಗ್ರಹ ಅಂದ್ರೆ ಶರೀರ. ಆದ್ರಿಂದ ನೃತುರಂಗ ವಿಗ್ರಹ ಅಂತ. ಅಂತಹ ಶರೀರವುಳ್ಳಂತಹ ನೀನು ಕವಯೇ ಅಂದ್ರೆ ಬ್ರಹ್ಮದೇವರಿಗೆ ಕೊಡ್ಲಿಕ್ಕೋಸ್ಕರ ಅಂತ ಇಟ್ಟುಕೊಳ್ಬೇಕು. ಕವಯೇ ಅವರು ಕೇಳಿದರು, ಅವರ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಕೊಡ್ಲಿಕ್ಕೋಸ್ಕರ ನೀನು ತಗೊಂಡು ಬಂದಿ. ಪ್ರತ್ಯಾದದೆ ಅಂದ್ರೆ ಆ ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿ
ಆ ವೇದಗಳನ್ನು ತಗೊಂಡು ಬಂದು ಕೊಟ್ಟಿ ಮತ್ತೆ ಪುನಃ ಗೃಹೀತವಾನ್ ಇತ್ಯರ್ಥ. ಇದು ಹಯಗ್ರೀವ ರೂಪಿಯಾದ ಭಗವಂತ ಮಾಡಿದ ಚರಿತ್ರೆಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಸತ್ಯ ಸಂಕಲ್ಪನಾದಂತಹ ನಿನಗೆ ನಮಸ್ಕಾರ. ತಸ್ಮೈ ನಮಃ ತೇ ಅಂತ. ಅಷ್ಟೇ ಅಲ್ವಾ? ವೇದಾನ್ಯುಗಾಂತೆ ತಮಸಾ ತಿರಸ್ಕೃತಾನ್ ರಸಾತಳಾದ್ಯೋ ನೃತುರಂಗ ವಿಗ್ರಹ ಪ್ರತ್ಯಾದದೇ ವೈ ಕವಯೇಭಿಯಾಚತೆ ತಸ್ಮೈ ನಮಸ್ತೆ ವಿತಥಾಹಿತಾಯ ಇತಿ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಇಲ್ಲಿ ವೇದ ಅಪಹಾರ ಅಂದ್ರೆ ವೇದ ಅರ್ಥಗಳನ್ನು ಅಪಹಾರ ಮಾಡಿದಾನ ಅರ್ಥವಾ? ವೇದಾಭಿಮಾನಿ ದೇವತೆಗಳನ್ನ ಅಂತ ಇಟ್ಟುಕೊಳ್ಬೇಕು. ಓಕೆ. ವೇದಗಳನ್ನ ಅಪಹಾರ ಮಾಡೋದು ಅಂದ್ರೆ ವೇದಾಭಿಮಾನಿ ದೇವತೆಗಳನ್ನ ಅವನು ಅಪಹಾರ ಮಾಡಿ ಸಮುದ್ರದಲ್ಲಿ ಅವರನ್ನ ಮುಳುಗಿಸ್ಬೇಕು ಅಂತ ಪ್ರಯತ್ನ ಮಾಡಿದ. ಅಂದ್ರೆ ತೊಂದರೆ ಕೊಡ್ತಾ ಇದ್ದ ಅಂತ ಅಷ್ಟ ಅಭಿಪ್ರಾಯ. ಅಂದ್ರೆ ವೇದಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಕರ್ಮಗಳನ್ನ ಯಥಾಸ್ಥಿತಿಯಲ್ಲಿ ಮಾಡದೇ ಇರುವಂತೆ ತೊಂದರೆ ಕೊಟ್ಟು ಅವರಿಂದ ಆ ಕೆಲಸ ಆಗದೇ ಇರೋ ಹಾಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದ. ಓಕೆ ಆಚಾರ್ಯ. ಸೊ ಅಂದ್ರೆ ಒಂದು ಯಜ್ಞ ಮಾಡಿ ಒಂದು ಯಾಹುತಿ ಕೊಟ್ರೆ ಅದು ಬಂದು ಆ ಅಭಿಮಾನಿ ದೇವತೆಗಳು ಹೋಗಲ್ಲ, ಇವನೇ ಅಪಹಾರ ಮಾಡ್ತಾನೆ ಅಂತ ತಗೋಬಹುದಾ? ಅದು ಒಂದು. ಮತ್ತೆ ಈಗ ಅವರು ಪ್ರತಿಯೊಂದು ಇದನ್ನು ಕೂಡ ಸಮಯದಲ್ಲೂ ಕೂಡ ವೇದಗಳನ್ನ ಕಾಪಾಡ್ತಾ ಇರ್ತಾರೆ. ಅಭಿಮಾನಿ ದೇವತೆಗಳು ವೇದಗಳನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ಅವರು ಎಲ್ಲರ ಒಳಗೆ, ಈಗ ನಾವು ವೇದಾಧ್ಯಯನ ಮಾಡಬೇಕು ಅಂತಂದ್ರೆ ನಮ್ಮೊಳಗೆ ಕೂತು ವೇದಗಳನ್ನ ಹೇಳಿಸ್ತಾರೆ. ನಾವು ಈಗ ವೇದಾಧ್ಯಯನ ಮಾಡುತ್ತೇವೆ ಗುರುಗಳ ಮೂಲಕ, ಗುರುಗಳು ಹೇಳೋದು, ಶಿಷ್ಯರು ಕೇಳೋದು, ಇದೆಲ್ಲ ನಿರಂತರವಾಗಿ ವೇದ ಅಧ್ಯಾಪನ ಎಲ್ಲ ನಡೀತಾ ಇರ್ತದಲ್ಲ, ಅದನ್ನ ಇರುವಂತೆ ಕಾಪಾಡೋದು, ಇದೆಲ್ಲ ವೇದಾಭಿಮಾನಿ ದೇವತೆಗಳ ಕೆಲಸ. ಅವರು ಆ ರೀತಿ ಮಾಡೋ ಸಮಯದಲ್ಲಿ ಅದನ್ನ ಮಾಡದೇ ಇರೋ ಹಾಗೆ ಇವನು ಕೆಡಿಸ್ತಾನೆ. ಮಧು ದೈತ್ಯ ಏನ್ ಮಾಡ್ತಾನೆ, ವೇದಾಭಿಮಾನಿ ದೇವತೆಗಳನ್ನ ತೊಂದರೆ ಕೊಟ್ಟು ಅವರು ಆ ವೇದಗಳನ್ನ ನಿಯಂತ್ರಣ ಮಾಡದೇ ಇರೋ ಹಾಗೆ, ಇವರಿಗೆ ಅಧ್ಯಾಪಕರಿಗಾಗ್ಲಿ ಶಿಷ್ಯರಿಗಾಗ್ಲಿ ಅದು ಆಯಾಯ ಸಮಯದಲ್ಲಿ ಕೆಲಸ ಆಗದೇ ಇರೋ ಹಾಗೆ ಮಾಡೋದು, ಅವರಿಗೆ ಆ ನಿಯಂತ್ರಣವನ್ನು ತಪ್ಪಿಸೋದು. ವೇದಾಭಿಮಾನಿ ದೇವತೆಗಳಿಗೆ ವೇದದ ಮೇಲೆ ಇರುವಂತಹ ಆ ನಿಯಂತ್ರಣ ಏನಿದೆ, ಅಭಿಮಾನಿತ್ವ, ಅದನ್ನ ತಪ್ಪಿಸುವ ಕೆಲಸ ಮಾಡ್ತಾನೆ. ಓಕೆ ಓಕೆ, ಅರ್ಥ ಆಯ್ತು ಆಚಾರ್ಯ. ಸೊ ಅದು ನಮಗೆ ನಾವು ಜನರ ತಿಳಿದುಕೊಂಡು ಏನಂದ್ರೆ ವೇದಗಳೇ ಹೇಳಕ್ ಬಿಡಲ್ಲ ಅಂತ ತರ ಒಂದು ನಾವು ನೋಡಿದ ಸ್ಥೂಲ ದೃಷ್ಟಿಯಲ್ಲಿ ನೋಡ್ತೇವೆ. ಬಟ್ ಇದು ಒಂದು ಸೂಕ್ಷ್ಮದಲ್ಲಿ ನೋಡಬೇಕು. ವೇದಗಳನ್ನ ಅಪಹಾರ ಮಾಡೋದು ಅಂದ್ರೆ ಹಾಗೆ, ಆ ದೈತ್ಯರನ್ನ ಅವರ ಜಾಗದಿಂದ ಅವರನ್ನ ಕರ್ಕೊಂಡು ಹೋಗಿ ಅವರನ್ನ ಏನು ಅಪಹಾರ ಮಾಡೋದು ಅಂದ್ರೆ ಕಕ್ಷೆಯಿಂದ ಬೇರೆ ಕಡೆಗಿರುವಂತೆ ಮಾಡೋದು. ಈಗ ಭೂಮಿಯನ್ನ ತನ್ನ ಕಕ್ಷೆಯಿಂದ ಬೇರೆ ಕಡೆ ಇರೋ ಹಾಗೆ ಹಿರಣ್ಯಾಕ್ಷ ಮಾಡಿದ್ನಲ್ಲ, ಅದೇ ಭೂಮಿಯ ಅಪಹಾರ. ಯಾವ ಸ್ಥಳದಲ್ಲಿ ಭೂಮಿ ಇರಬೇಕೋ ಆ ಭೂಮಿಯನ್ನ ಆ ಸ್ಥಳದಿಂದ ಕಿತ್ತು ಬೇರೆ ಸ್ಥಳಕ್ಕೆ ಅದನ್ನ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ. ಆ ಕಕ್ಷೆಯಿಂದ ಅದನ್ನು ಕಳಚಿದ, ಅದೇ ಭೂಮಿಯ ಅಪಹಾರ. ಅವನನ್ನು ಸಂಹಾರ ಮಾಡಿ ವರಾಹ ಏನು ಮಾಡಿದ, ಭೂಮಿಯನ್ನು ತಗೊಂಡು ಬಂದು ಮತ್ತೆ ಯಥಾಸ್ಥಿತಿ ಯಾವ ಕಕ್ಷೆಯಲ್ಲಿ ಆ ಭೂಮಿ ಇರಬೇಕು ಆ ಕಕ್ಷೆಯಲ್ಲಿ ತಂದು ನಿಲ್ಲಿಸಿದ. ಇದು ಭೂಮಿಯ ಉದ್ಧಾರ. ಹಾಗೆ ವೇದಾಭಿಮಾನಿ ದೇವತೆಗಳು ಅವರವರ ಕರ್ಮಗಳನ್ನು ಯಥಾ ಸ್ಥಾನದಲ್ಲಿ ನಿಂತು ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡ್ತಾ ಇದ್ರು. ಇವನು ಅದನ್ನ ತಪ್ಪಿಸಿ ಅವರು ಆ ಕೆಲಸವನ್ನು ಮಾಡದೇ ಇರೋ ಹಾಗೆ ತೊಂದರೆ ಕೊಟ್ಟ. ಆ ಸಮಯದಲ್ಲಿ ವೇದಗಳು ಯಾರಿಗೂ ಸರಿಯಾಗಿ ಹೊಳಿಲಿಲ್ಲ. ಅದರಿಂದ ಸಜ್ಜನರಿಗೆ, ಜ್ಞಾನಿಗಳಿಗೆ, ಋಷಿಮುನಿಗಳಿಗೆ ತೊಂದರೆ ಆಯಿತು. ತಾವು ಸರಿಯಾಗಿ ಅಧ್ಯಾಪನಾದಿಗಳನ್ನು ಮಾಡಲಿಕ್ಕೆ, ಯಜ್ಞಯಾಗ ಕರ್ಮಗಳನ್ನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿಕೊಂಡ್ರು. ಅವನೇನು ಮಾಡಿದ, ಹಯಗ್ರೀವ ರೂಪದಿಂದ ಬಂದು ಈ ಯಾರನೋ ಮಧು
ದೈತ್ಯನನ್ನು ಸಂಹಾರ ಮಾಡಿ ಆ ವೇದಾಭಿಮಾನಿ ದೇವತೆಗಳನ್ನು ರಕ್ಷಣೆ ಮಾಡಿದ, ಅಂದ್ರೆ ವೇದಗಳನ್ನು ರಕ್ಷಣೆ ಮಾಡಿದ ಅಂತ ಅರ್ಥ ಅದಕ್ಕೆ. ಓಕೆ ಆಚಾರ್ಯ, ಓಕೆ. ಸೊ ಬೇಸಿಕಲಿ ಇದು ತಪ್ಪು ಅರ್ಥ ಕೂಡ ಒಂದು ತರ ಅಪಹಾರವೇ, ತಪ್ಪರ್ಥ ಅಪಾರ್ಥ ಮಾಡುವುದು, ತಪ್ಪು ಪ್ರಚಾರ ಮಾಡುವುದು, ಅದು ಕೂಡ ಒಂದು ಓಕೆ, ಅದು ಕೂಡ ಒಂದು ತಗೋಬಹುದು. ಓಕೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ.